ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸನ್ಮಾನ್ಯ ಬೆಂಗಳೂರು ಸೆಂಟ್ರಲ್ ಲೋಕಸಭೆಗೆ ಸಂಬಂಧಪಟ್ಟಂತೆ ವಿ.ಸಿ. ಮೋಹನ್ ಅವರು ನಮ್ಮ ಅಧಿಕೃತ ಅಭ್ಯರ್ಥಿಯವರು ಅವರ ನಾಮಿನೇಷನ್ ಅನ್ನ ಇವತ್ತು ನಾನು ಯಡಿಯೂರಪ್ಪನವರು ನನ್ನೆಲ್ಲ ಮುಖಂಡರುಗಳು ನಾವು ಮಾಡಿದ್ದೀರಿ. ಬೆಂಗಳೂರು ಸೆಂಟ್ರಲ್ ಕಳೆದ 3 ಬಾರಿನೂ ಕೂಡ ವಿ.ಸಿ. ಮೋಹನ್ ಅವರು ದೊಡ್ಡ ಅಂತರದಲ್ಲಿ ವಿಜಯಶಾಲಿಯಾಗಿದ್ದಾರೆ. ಈ ಬಾರಿನೂ ಕೂಡ ಒಂದು 3 ಲಕ್ಷ ಅಂತರದಲ್ಲಿ ಬಿಜೆಪಿ ಗೆಲ್ಲುವ ಮುಖಾಂತರ 4ನೇ ಬಾರಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸುವಂತಹ ದೃಷ್ಟಿಯಿಂದ ಇವತ್ತು ನಾಮಿನೇಷನ್ ಅನ್ನು ಮಾಡಿದಿರಿ. ಇಡೀ ರಾಜ್ಯದಲ್ಲಿ ಬಿಜೆಪಿಯ ಅಲೆ ಇದೆ. ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ ಜನಗಳಿಗೆ 10 ತಿಂಗಳಲ್ಲಿ ಮಾಡಿದಂತಹ ಮೋಸ, ಅಭಿವೃದ್ಧಿ ಕಾರ್ಯಗಳ ಕುಂಠಿತ, ಬರಗಾಲ ನಿರ್ವಹಣೆ ಮಾಡದೆ ಕುಡಿಯೋ ನೀರಿಗೂ ಹಾಹಾಕಾರಕ್ಕೆ ತಂದಂತ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಧಿಕ್ಕರಿಸಿ ಜನ ಬಿಜೆಪಿಗೆ ಮತ ಕೊಡುವಂತದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀರಿ. ಬಿಜೆಪಿಯನ್ನ ಗೆಲ್ಲಿಸೋ ಮುಖಾಂತರ ಮೋದಿಗೆ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತದಕ್ಕೆ ಅವಕಾಶ ಸರ್, ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಪ್ರಚಾರ ಮಾಡಬೇಕಾದ್ರೆ ಒಂದು ಹೇಳಿದ್ದಾರೆ ಸರ್, ನಿಮಗೆ ರಾಮ ಮಂದಿರ ಕಟ್ಟಿದ ಮೋದಿ ಬರೋದಿಲ್ಲ, ಕೆಲಸ ಮಾಡೋದಕ್ಕೆ ನಾವೇ 4 ವರ್ಷ ಇರೋದು, ನೀವು ನೋಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ದಾರೆ. 4 ವರ್ಷ ಅಲ್ಲ, 10 ತಿಂಗಳಲ್ಲೇ ನೀರು ಸಿಗ್ತಾ ಇಲ್ಲಲ್ಲ. ಯಾವುದೇ ಅಪಾರ್ಟ್ಮೆಂಟ್ ಅಲ್ಲಿ ನೀರು ಸಿಗ್ತಾ ಇಲ್ಲ. ಟ್ಯಾಂಕರ್ಗಳ ಮಾಫಿಯಾ, ಇದನ್ನೆಲ್ಲ ಡಿ.ಕೆ. ಶಿವಕುಮಾರ್ ಯಾಕೆ ಮಾತಾಡಿಲ್ಲ? ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಕಾಂಗ್ರೆಸ್ಗೆ ಮತ ಕೇಳೋ ಅಧಿಕಾರ ಇಲ್ಲ. ನೀರು ಕೊಡಿ, ಆಮೇಲೆ ಮತ ಕೇಳಿ ಕಾಂಗ್ರೆಸ್ ಅವರು. ನಿಮ್ಗೆ ನೈತಿಕ ಅಧಿಕಾರ ಇಲ್ಲ. ಕಾವೇರಿ ನೀರೆಲ್ಲ ತಮಿಳುನಾಡಿಗೆ ಬಿಟ್ಬಿಟ್ಟು ಈಗ ಮತ ಕೇಳಕ್ ಬಂದ್ರೆ ಜನ ನಿಮ್ಮನ್ನ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಈ ಚುನಾವಣೆ ನಾಳೆ ಅಮಿತ್ ಶಾ ಅವರು ಅವ್ರಿಗೆ ಹೇಳಪ್ಪ, ನಾಳೆ ಅಮಿತ್ ಶಾ ಅವರು ಸಭೆಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕರ್ನಾಟಕದ ಮೊದಲ ಫೇಸ್ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಸಭೆಗಳನ್ನ ಮಾಡ್ತಾರೆ. ಎಲ್ಲ ಕಡೆ ಚುನಾವಣಾ ಪ್ರಚಾರ ವೇಗವನ್ನ ತೆಗೆದುಕೊಳ್ಬೇಕು. ಅದೇ ರೀತಿ ನಾಳೆ ಡಾಕ್ಟರ್ ಮಂಜುನಾಥ್ ಅವರು ನಿಂತಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರದಲ್ಲಿ ರೋಡ್ ಶೋ ಅನ್ನು ಕೂಡ ಮಾಡೋರಿದ್ದಾರೆ. ಇವತ್ತು ರಾತ್ರಿ ಅವರು ಬರೋರಿದ್ದಾರೆ. ನಾವು ಸ್ವಾಗತಕ್ಕೆ ಹೋಗ್ತಾ ಇದ್ದೀರಿ. ಒಟ್ಟಾರೆ ಅಮಿತ್ ಶಾ ಬರೋದ್ರಿಂದ ರಾಜ್ಯದಲ್ಲಿ ಒಂದು ರೀತಿ ಸಂಚಲನ ಪ್ರಾರಂಭ ಆಗುತ್ತೆ. ಈ ಸಂಚಲನದ ಮುಖಾಂತರ ಇಡೀ ಕರ್ನಾಟಕವನ್ನ ಗೆಲ್ಲಬೇಕು ಅಂತೇಳಿ ಚುನಾವಣಾ ಚಾಣಕ್ಯ ಆದಂತ ಅಮಿತ್ ಶಾ ಜಿ ಅವರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸರ್, ಮುಖ್ಯಮಂತ್ರಿಗಳು ಗುಪ್ತಚರ ಇಲಾಖೆಯಿಂದ ರಿಪೋರ್ಟ್ ತಗೊಂಡಿದ್ದಾರಂತೆ. 11ರಿಂದ 14 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ಒಂದು ರಿಪೋರ್ಟ್ ಸಿಕ್ಕಿದೆ ಅಂತ ಸರ್. ಅವರು ಕಳೆದ ಬಾರಿನೂ ಸಹ ಅವರದೇ ಸರ್ಕಾರ ಇತ್ತು, ಅವಾಗೂ ಗುಪ್ತಚರ ಇಲಾಖೆ ಕೊಟ್ಟಿತ್ತು. ಅವಾಗೂ 20 ಸ್ಥಾನ ಗೆಲ್ತೀನಿ ಅಂತ ಹೇಳಿದ್ರು. ಕೊನೆಗೆ ಗೆದ್ದಿದ್ದು ಒಂದೇ ಒಂದು. ಅದರಿಂದ ಅವರ ಗುಪ್ತಚರ ಏನಿದ್ರು ಸೋಲೋ ಸಂಖ್ಯೆಯನ್ನ ಅವ್ರಿಗೆ ಸರಿಯಾಗಿ ಮಾಹಿತಿಯನ್ನ ಕೊಡ್ತಾರೆ. ಸೋಲ್ಸಕ್ಕೆ ಏನ್ ಬೇಕೋ ಅವ್ರ ಗುಪ್ತಚರ ಇಲಾಖೆ ಅದನ್ನೇ ಮಾಡ್ತಾ ಇದೆ. ಇಲ್ಲಿ ಗೆಲ್ಲೋದು ಬಿಜೆಪಿ. ಕಳೆದ ಬಾರಿನೂ ಕರ್ನಾಟಕ ಜನ 25 ಸ್ಥಾನ ಕೊಟ್ಟಿದ್ದಾರೆ. ಈ ಬಾರಿ ಮೋದಿ ಇನ್ನಷ್ಟು ಕರ್ನಾಟಕದ ಅಭಿವೃದ್ಧಿಗೆ, ದೇಶದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಮೋದಿ ಮೋದಿ ಅನ್ನೋ ಜಯಘೋಷ ಮೊಳಗ್ತಾ ಇದೆ. ಸರ್, ಸುಮಲತಾ ಸಂಧಾನ ಆಯ್ತಾ ಸರ್? ಕುಮಾರಸ್ವಾಮಿ ಭೇಟಿ ಮಾಡಿ ಬಂದ್ರು. ಆಲ್ಮೋಸ್ಟ್ ಆಲ್ ಆಗಿದೆ, ಸಂಧಾನ ಆಗಿದೆ. ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಅವರು ಬಿಜೆಪಿಯಲ್ಲೇ ಇರ್ತಾರೆ, ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. Tomorrow Amit Shah ji meetings is there regarding in Karnataka first phase election. Cluster meeting is there. From morning core committee meeting is there at 8:30 core committee meeting. After the party workers meeting, then first campaign for Dr. Manjunath, BJP candidate in Channapatna. Big road show is there. So all the JDS and BJP leaders will participate in that program. I think in Karnataka, after coming Amit Shah ji, the wave of Modi will increase. So Amit Shah ji coming means the strategy will take from the Amit Shah ji. I think BJP Karyakartas more
strong BJP campaign they will do after the Amit Shah tour. Sir, your reaction on the state intelligence report on Congress getting more than Last time also the state intelligence given the report, because last time also Congress JDS government, last time also they given 20 seats. Lastly 0 out, only 2 seats they win in Karnataka. Same thing happened this time also, because Modi done more work in the last 10 years for the nation, for the Karnataka, for the Bangalore. I think Modi wave is there. There is no way for Congress, Rahul Gandhi wave. Last 10 months in Karnataka, there is no water. Wherever you go, no water. Reaction of the Karnataka people. So when is the Prime Minister launching a campaign? Prime Minister already in Gulbarga, he started the campaign. I think they will give more than 6 to 7 campaign in Karnataka. I think after Modi coming, the wave will more increase. Sir, the first coordination committee meeting between BJP and JDS happened. Huh? First coordination committee meeting happened between BJP and JDS last week. Tomorrow BJP and JDS meeting is there in West End Hotel. Then now also BJP and JDS going together with very good manner. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.